ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಈ ದಿನ ಕಲಿಕಾ ಚೇತರಿಕೆ ವಿಡಿಯೋ ಸರಣಿಗಳಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಕಲಿಕಾ ಹಾಳೆ 6ರ ಉತ್ತರಗಳನ್ನು ತಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕಲಿಕಾಂಶ 4 ಯುರೋಪಿನಲ್ಲಿ ಪುನರುಜ್ಜೀವನ ಈ ಒಂದು ಉಪಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾ ಹಾಳೆ ಆಗಿದೆ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ತಾವುಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಶುರು ಮಾಡ್ತೀನಿ. ಕಲಿಕಾ ಹಾಳೆ 6ರಲ್ಲಿರ್ತಕ್ಕಂಥ ಉತ್ತರಗಳು. ಕಲಿಕಾಂಶ 4 ಯುರೋಪಿನಲ್ಲಿ ಪುನರುಜ್ಜೀವನ ಅಂತ ಉಪಘಟಕ. ಕಲಿಕಾಫಲ ಬಂದ್ಬಿಟ್ಟು ಆಧುನಿಕ ಯುರೋಪಿನಲ್ಲಾದ ಪ್ರಮುಖ ಘಟನೆಗಳ ಪ್ರಭಾವವನ್ನು ಅರಿತುಕೊಳ್ತಕ್ಕಂಥದ್ದು ಈ ಒಂದು ಕಲಿಕಾಫಲ ಇತ್ತು. ಪುನರುಜ್ಜೀವನದ ಪರಿಣಾಮ ಕಲಿಕಾ ಹಾಳೆ 6. ಸೊ ಇಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ತರನಾಗಿ ಪರಿಣಾಮ ಬೀರಿದೆ ಅನ್ನೋದನ್ನ ತಾವೇನ್ ಮಾಡಿದರು, ತಮಗೆ ನಿಮ್ಮ ಗೆಳೆಯರ ಬಳಗದಲ್ಲಿ ಚರ್ಚೆಯನ್ನ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಹೇಳಿದ್ರು. ಸೊ ನೋಡೋಣ ಉತ್ತರ. ಜ್ಞಾನ ಕ್ಷೇತ್ರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಉತ್ತರ ಏನಂದ್ರೆ, ಯುರೋಪಿನ ಜನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸರಳರು, ವಿಚಾರಶೀಲರು, ಮಾನವೀಯರು ಮತ್ತು ವಿಜ್ಞಾನದ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸಿದವರು ಆಗಿದ್ರು. ಇಟಲಿ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಸ್ಪೇನ್ ಇಂಥ ದೇಶಗಳಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಾಹಿತ್ಯದ ಪ್ರತಿಭೆ ಸೃಷ್ಟಿ ಆಯಿತು. ಇದು ಯಾವುದರ ಪರಿಣಾಮ? ಪುನರುಜ್ಜೀವನದ ಪರಿಣಾಮ. ಅದು ಜ್ಞಾನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು ರಿಲಿಜಿಯನ್ ಸುಧಾರಣೆ ಅಂತ ಇದೆ. ಸೊ ಏನು ಬರಿಬಹುದು ರಿಲಿಜನ್ ಅಂದ್ರೆ, ಯುರೋಪಿನಲ್ಲಿ ಸಾಮಾನ್ಯ ಶಕವರ್ಷ 15ನೇ ಶತಮಾನದ ಮಧ್ಯಭಾಗದಲ್ಲಿ ರಿಲಿಜಿಯನ್ ಸುಧಾರಣೆ ಏನಾಯ್ತಪ್ಪ ಅಂದ್ರೆ ಕಂಡು ಬಂದಿತ್ತು. ಹೊಸ ಧರ್ಮಗಳ ಉದಯಗಳಾದವು. ಸಮಾಜದಲ್ಲಿ ಹೊಸದಾಗಿರ್ತಕ್ಕಂಥ ಧರ್ಮಗಳ ತತ್ವಗಳು ಜನರ ಪ್ರಭಾವದಲ್ಲಿ ಅವರ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆಳೆದವು. ಮೂರನೇದು ಮಾನವೀಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ. ಇಲ್ಲಿ ಏನು ಬರಿಬಹುದು ಅಂತಂದ್ರೆ, ಮುಖ್ಯವಾಗಿ ಜನರಲ್ಲಿ ಬೌದ್ಧಿಕ ವಿಕಾಸ ಉಂಟಾಯಿತು. ಅವರಲ್ಲಿ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತದ. ಅಷ್ಟೇ ಅಲ್ಲದೆ ಅವರ ಜ್ಞಾನನೂ ಕೂಡ ಏನಾಗ್ತದಪ್ಪ ಅಂದ್ರೆ ಸೀಮಿತದಿಂದ ವ್ಯಾಪಕ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತದ ಯುರೋಪಿನ ಜನಸಾಮಾನ್ಯರಲ್ಲಿ. ಮುಂದೆ ಯುರೋಪಿನ ಇತರೆ ಭಾಗಗಳಲ್ಲಿ ವಾಸಿಸಿರ್ತಕ್ಕಂಥ ಬುದ್ಧಿಜೀವಿಗಳು ಎಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಇಟಲಿಯ ಶ್ರೀಮಂತ ನಗರವನ್ನ ಸೇರಿಕೊಳ್ತಾರೆ. ಇದರಿಂದ ಬೌದ್ಧಿಕ ವಿಕಾಸ ಕೂಡ ಆಗ್ತದ. ಜನರು ಬೌದ್ಧಿಕವಾಗಿ ಪ್ರಜ್ಞಾವಂತರಾಗಿ ಹೊರಹೊಮ್ಮತಾರೆ. 4 ಕಲೆ. ಮುಖ್ಯವಾಗಿ ಕಲೆಯಲ್ಲಿ ಹೇಳ್ಬೋದಂದ್ರೆ ಪುನರುಜ್ಜೀವನದಿಂದ ಮೈಕಲ್ ಆಂಜೆಲೋ ಆಗಿರ್ಬೋದು, ವಿಂಚಿ, ಟಿಟಿಯಾನ್ ಮುಂತಾದ ಕಲಾವಿದರು ಸಾಕಷ್ಟು ಪ್ರಮಾಣದಲ್ಲಿ ಕೊಡುಗೆಗಳನ್ನು ದೇಶಕ್ಕಾಗಿ ನೀಡ್ತಾರೆ. ಇವರು ಯುರೋಪಿನ ಶ್ರೇಷ್ಠ ಕಲಾವಿದರಾಗಿ ಮೈಕಲ್ ಆಂಜೆಲೋ, ವಿಂಚಿ ಮತ್ತು ಟಿಟಿಯಾನ್ ಅವರು ಹೊರಹೊಮ್ಮತಾರೆ. ಸಾಹಿತ್ಯ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಾಹಿತಿಗಾರರು ಕೊಡುಗೆಗಳನ್ನು ತಮ್ಮ ಕೃತಿಗಳ ಮೂಲಕ ಕೊಡ್ತಾರೆ. ಬೊಕಾಸಿಯೋ ಈತ ಡೆಕ್ ಮೆರಾನ್ ಅಂತಕ್ಕಂಥ ಕೃತಿ ಬರಿತಾನೆ. ಡಾಂಟೆ. ಸೊ ಡಾಂಟೆ ಬರೆದಿರತಕ್ಕಂಥ ಕೃತಿ ಡಿವೈನ್ ಕಾಮಿಡಿ. ಛಾಸರ್ ಇದೆ, ಈತ ಕ್ಯಾಂಟರ್ ಬರಿಟೇಲ್ಸ್ ಅಂತಕ್ಕಂಥದ್ದು ಬರಿತಾನೆ. ಶೇಕ್ಸ್ಪಿಯರ್ ಈತ ಮುಖ್ಯವಾಗಿ ನಾಟಕಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಸಮಾಜಕ್ಕೆ ಕೊಡ್ತಾನೆ. ಅಷ್ಟಲ್ಲದೆ ಥಾಮಸ್ ಮೋರ್ ಅಂತ ಒಬ್ನು ಬರ್ತಾನೆ. ಆತ ಯುಟೋಪಿಯಾ ಅಂತಕ್ಕಂಥ ಕೃತಿ ಬರಿತಾನೆ. ಸರ್ವಾಟಿಸ್ ಅಂತಕ್ಕಂಥದ್ದು ಡಾನ್ ಕ್ವಿಕ್ಟಾಸ್ ಅಂತಕ್ಕಂಥ ಕೃತಿಯನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಹಿತ್ಯದ ಕ್ಷೇತ್ರಗಳಲ್ಲಿ ಈ ಕೃತಿಗಳನ್ನ ಕೊಡ್ತಾರೆ. ಇದರಿಂದ ಜನ ಏನಾಗ್ತದಪ್ಪ ಅಂದ್ರೆ ಸಾಹಿತ್ಯದ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೇಮ ಪ್ರೀತಿ ಬೆಳೀತದೆ. ಮುಂದೆ ವಿಜ್ಞಾನ ಕ್ಷೇತ್ರದಲ್ಲಿ ಪುನರುಜ್ಜೀವನದ ಪರಿಣಾಮ. ಸೊ ಕೆಪ್ಲರ್ ಆಗಿರ್ಬೋದು, ಗೆಲಿಲಿಯೋ ಆಗಿರ್ಬೋದು ಮತ್ತು ನ್ಯೂಟನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಜ್ಞಾನದ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆಗಳನ್ನ ಮಾಡ್ತಾರೆ. ಈ ಸಂಶೋಧನೆಗಳು ವಿಜ್ಞಾನಕ್ಕೆ ತಳಪಾಯವನ್ನು ಹಾಕ್ತವೆ. ಜನರಲ್ಲಿ ವೈಜ್ಞಾನಿಕ ಪ್ರಭಾವದ ಜೊತೆಗೆ ಕಾರಣ ಮತ್ತು ಪರಿಣಾಮಗಳ ಕಲ್ಪನೆ ಅವರಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಳೀತಾ ಹೋಗ್ತದ. 7ನೇ ಅಂಶ ಭೌಗೋಳಿಕ ಅನ್ವೇಷಣೆ. ಭೌಗೋಳಿಕ ಅನ್ವೇಷಣೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರಿದೆ ಅಂತಂದ್ರೆ, ಮುಖ್ಯವಾಗಿ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿತಾರೆ. ನಾವಿಕರಿಗೆ ರಾಜರು ಪ್ರೋತ್ಸಾಹವನ್ನು ಕೊಡ್ತಾರೆ.
ವಿಜ್ಞಾನಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಸಿಡಿಮದ್ದು ಆಗಿರ್ಬೋದು, ದಿಕ್ಸೂಚಿ ಆಗಿರ್ಬೋದು, ನಕ್ಷತ್ರ ಉನ್ನತಿ ಮಾಪನಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಂಡುಹಿಡಿತಾರೆ. ಇದರಿಂದ ಭೌಗೋಳಿಕ ಅನ್ವೇಷಣೆಗಳಾಗ್ತವೆ. ಹೊಸ ಹೊಸ ದ್ವೀಪಗಳು, ಹೊಸ ಹೊಸ ದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಮುದ್ರಯಾನದ ಮೂಲಕ ಹೋಗಿ ಕಂಡುಹಿಡಿದು ಏನು ಮಾಡ್ತಾರಪ್ಪ ಅಂದ್ರೆ ಅವರ ಜೊತೆಗೆ ಸಂಬಂಧವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದೆ ಇರ್ತಕ್ಕಂಥದ್ದು 8ನೇ ಅಂಶ ಭಾಷೆ. ಸೊ ಮೊದಲಿಗೆ ಲ್ಯಾಟಿನ್ ಭಾಷೆಯಲ್ಲಿ ಸಾಹಿತ್ಯದ ಅಧ್ಯಯನಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಅನುಕೂಲ ಇತ್ತು. ಸೊ ಮುಂದೆ ಈ ಲ್ಯಾಟಿನ್ ಸಾಹಿತ್ಯ ಹೇಗೆಲ್ಲ ಬೆಳೀತಲ್ಲ ಹಾಗೆ ದೇಸಿ ಭಾಷೆಗಳು ಬೆಳವಣಿಗೆಯನ್ನು ಆಗ್ತವೆ. ಸೊ ಯುರೋಪ್ನಲ್ಲಿ ಯಾವೆಲ್ಲ ದೇಸಿ ಭಾಷೆಗಳು ಇದ್ದವು ಅಂತಂದರೆ ಅದು ಇಂಗ್ಲಿಷ್ ಅನ್ಬೋದು, ಜರ್ಮನ್, ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್, ಇವೆಲ್ಲ ದೇಶಗಳು ಏನಾಗ್ತವಪ್ಪ ಅಂದ್ರೆ ಇವೆಲ್ಲ ದೇಶಿ ಭಾಷೆಗಳು ಏನಾಗ್ತವೆ ಯುರೋಪಿನಲ್ಲಿ ಪುನರುಜ್ಜೀವನದ ಪರಿಣಾಮವಾಗಿ ಹುಟ್ಟಿಕೊಳ್ತವೆ ಅಂತಕ್ಕಂಥದ್ದು ಇತ್ತು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಕಲಿಕಾ ಹಾಳೆಗಳಲ್ಲಿ ನಿಮಗೆ ಜ್ಞಾನ ಕ್ಷೇತ್ರ, ಕಲೆ, ಸಾಹಿತ್ಯ, ಮಾನವೀಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ಭಾಷೆ, ಭೌಗೋಳಿಕ ಅನ್ವೇಷಣೆಯ ಕ್ಷೇತ್ರಗಳಲ್ಲಿ ಯಾವ ತರನಾಗಿ ಯುರೋಪಿನಲ್ಲಿ ಪುನರುಜ್ಜೀವನ ಪರಿಣಾಮ ಬೀರಿತು ಅಂತಕ್ಕಂಥ ವಿಷಯಾಂಶವನ್ನು ಕಲಿಕಾ ಹಾಳೆಗಳಲ್ಲಿ ಕೊಟ್ಟಿದ್ರು. ತುಂಬ ಸರಳವಾಗಿರ್ತಕ್ಕಂಥ ಪರಿಕಲ್ಪನೆಗಳಿದ್ದಾವೆ. ನಿಮಗೆ ಬಹಳಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇದೇ ತರನಾಗಿರ್ತಕ್ಕಂಥ ಕಲಿಕಾ ಹಾಳೆಗಳನ್ನು ಓದಿದ್ದೇ ಆದರೆ ಇನ್ನಷ್ಟು ತಾವೇನು ಮಾಡ್ಬೋದಪ್ಪ ಅಂದರೆ ವಿಷಯಾಂಶಗಳನ್ನು ಗಟ್ಟಿಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ 9ನೇ ತರಗತಿಯಲ್ಲಿ ಹಿಂದಿಯಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಇವುಗಳನ್ನು ನೋಡಿ. ಸೊ ನೋಡಿದ ನಂತರ ಪದೇ ಪದೇ ನೋಡಬೇಕು. ಅದರಿಂದ ಕಲಿಕಾ ಫಲದಲ್ಲಿ ಸಾಮರ್ಥ್ಯಗಳನ್ನು ತಾವೇನು ಮಾಡ್ತೀರಿ ಬಹಳಷ್ಟು ಗಟ್ಟಿಗೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ. ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್, ನಿಮ್ಮ ಒಂದು ಶೇರ್, ಅದುವೇ ನಮಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 7ರ ಉತ್ತರಗಳು. ಹೆಚ್ಚು ವ್ಯೂಸ್ ಬರಬೇಕಂದ್ರೆ ಏನು ಮಾಡ್ತೀನಿ, ಬೇಗನೆ ಒಂದು ನೆಕ್ಸ್ಟ್ ಪಾರ್ಟು ಬರ್ತದೆ. ಯಾವ ವಿಡಿಯೋದು ಹೆಚ್ಚು ವ್ಯೂಸ್ಗಳು ಬರ್ತಾವಲ್ಲ ಅದೇ ವಿಡಿಯೋಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ರೆಕಾರ್ಡಿಂಗ್ಗೆ ತೊಗೊಳ್ತೀವಿ. ಸೊ ಅದಕ್ಕಾಗಿ ನಾವು ಹೇಳೋದು ಅಂತಂದರೆ ವ್ಯೂ ಮಾಡಿ, ಶೇರ್ ಮಾಡಿ, ಲೈಕನ್ನು ಸಹಿತ ಒತ್ತಲಿಕ್ಕೆ ಮರೆಯದಿರಿ. ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನೀವುಗಳು ಬಂದು ಜಾಯಿನ್ ಆಗಬೇಕು. ಯಾಕಂದರೆ ಅಲ್ಲಿ ನಾವು ಏನು ಮಾಡ್ತೀವಿ, ನಾವು ಪ್ರತಿದಿನ ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳನ್ನು ನಾವು ಅಲ್ಲಿ ಶೇರ್ ಮಾಡೋದ್ರಿಂದ ತಮಗೆ ಅಲ್ಲಿ ಸಹಜವಾಗಿ ಏನಾಗ್ತದೆ ಅನುಕೂಲ ಆಗ್ತದೆ. ವಿಡಿಯೋಗಳು ಕೂಡ ಸಿಗ್ತವೆ. ತಾವೇನು ಮಾಡ್ಬೋದಪ್ಪ ಅಂತಂದರೆ ತಮಗೆ ಬೇಕಾದ ಸಮಯದಲ್ಲಿ ತಮಗೆ ಬೇಕಾದ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನು ಬಳಕೆ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ವಿದ್ಯಾರ್ಥಿಗಳೇ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.